ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿನ್ನೆ ರಾತ್ರಿ ನಾವು ಮೈಸೂರಿಗೆ ಬಂದಿದ್ವಿ. ಆ್ಯಕ್ಚುಲಿ ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡಿದ್ದೀವಿ. ಯಾಕೆ ಅಂತ ಅಂತೀರಾ, ನೆಕ್ಸ್ಟ್ ಡೇ ನಮಗೆ ಮೈಸೂರಿನಲ್ಲಿ ಗ್ರ್ಯಾಜುಯೇಷನ್ ಮತ್ತು ಎಕ್ಸಾಮ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ರೆಡಿ ಆಗಿಬಿಟ್ಟು ಹಾಗೆ ಇಲ್ಲಿ ನಾವು ಬಂದಿದ್ದೀವಿ. ಮೈಸೂರಲ್ಲಿ ದೊಡ್ಡ ಹಾಲ್ನಲ್ಲಿ ಇದನ್ನು ಅರೇಂಜ್ ಮಾಡಿದ್ರು. ಅಂದರೆ ಇಮಿಡಿಯೇಟಾಗಿ ಅವರಿಗೆ ಎಕ್ಸಾಮ್ ಕೂಡ ಇರುತ್ತೆ, ಹಾಗೆ ಇದು ಅವಾರ್ಡ್ ಫಂಕ್ಷನ್ಸು ಇದೆಲ್ಲ ಇರುತ್ತೆ. ಸೃಜನ್ ಕೂಡ ಈಗ ಬಂದಿದ್ದಾನೆ. ಆ್ಯಕ್ಚುಲಿ ಇವರು ಪ್ರೊಪಾತ್ ಅಕಾಡೆಮಿ ಅವರು ನಡೆಸ್ತಾ ಇರುವಂಥದ್ದು. ಸೃಜನ್ ಅವ್ರ ಹತ್ರನೇ ಅಬ್ಯಾಕಸ್ ಕೂಡ ಕಲಿತಾನೆ. ಸೊ ಈ ವರ್ಷ ಅವನಿಗೆ ಫೈನಲ್ಲು ಮುಗಿಯುತ್ತೆ. ಹಾಗೆ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ನೋಡ್ತಾ ಇದ್ದೀರಿ ಅಮ್ಮ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು. ಮತ್ತು ಅಬ್ಯಾಕಸ್ಸು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ಸು ಇದನ್ನೆಲ್ಲ ಅವ್ರಿಗೆ ಫೇಸ್ ಮಾಡೋದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಾವು ಒಂದು ಪೆನ್ನು ಪೇಪರು ತೊಗೊಂಡು ಮಾಡೋಷ್ಟರಲ್ಲಿ ಅವ್ರಿಗೆ ರೆಡಿ ಆಗಿಬಿಟ್ಟಿರುತ್ತೆ. ಫ್ರೆಂಡ್ಸ್, ನಾವು ಕೇಳಿದ ವಿದಿನ್ ಸೆಕೆಂಡಲ್ಲಿ ಅವರು ಆನ್ಸರನ್ನು ಮಾಡ್ತಾರೆ. ಬಟ್ ಪ್ರಾಕ್ಟೀಸ್ ತುಂಬಾ ಬೇಕು. ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೆ ತುಂಬಾ ಯೂಸ್ ಆಗುತ್ತೆ. ಲೆವೆಲ್ ಲೆವೆಲ್ಲಿಂದ 10th ಲೆವೆಲ್ಗೆ ಮತ್ತು ತುಂಬ ಕಡೆಯಿಂದ ಹೀಗೆ ಎಲ್ಲ ಕಡೆಯಿಂದನೂ ಮಕ್ಕಳು will gather outside and then you can pick them. Volunteers of ALO, kindly check whether all the students are ready. ಮತ್ತು ಇಲ್ಲಿ ನೋಡಿ, ಸೃಜನ್ ಮತ್ತು ಅವನ ಫ್ರೆಂಡು ವಿನಯ್ ಅವರಿಬ್ಬರು 10th ಲೆವೆಲ್ ಎಕ್ಸಾಮನ್ನು ಬರೆಯೋದಕ್ಕೆ ಬಂದಿದ್ದಾರೆ. ಹಾಗೆ ಗ್ರ್ಯಾಜುಯೇಷನ್ ಕೂಡ ತಗೊಳ್ತಾ ಇದ್ದಾರೆ ಇವತ್ತು. ಹಾಗೆ ಎಲ್ಲ ಲೆವೆಲ್ನವ್ರನ್ನೂ ಒಂದೊಂದು ರೋ ಮಾಡಿ ಒಂದೊಂದು ಬ್ಯಾಚ್ ಆಗಿ ಅವರು ಎಕ್ಸಾಮ್ಸನ್ನು ಮುಗಿಸ್ತಾ ಇದ್ದಾರೆ. ಈಗ ನೋಡಿ, 10th ಲೆವೆಲ್ ಮಕ್ಕಳನ್ನ ಕೂಡ ಎಕ್ಸಾಮ್ಸ್ಗೆ ಅವರು ಕಳಿಸ್ತಾ ಇದ್ದಾರೆ. ಈಗ ನೋಡಿ, ಮಕ್ಕಳೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಅಂತ ಒಳಗೋಗಿದ್ದಾರೆ. ಹಾಗೆ ನಾವು ಹೊರಗಡೆಗೆ ಪೇರೆಂಟ್ಸ್ ಎಲ್ಲ ಇದ್ದೀವಿ. ಮತ್ತು ಎಕ್ಸಾಮ್ ಮುಗಿದ ಮೇಲೆ ಸುಮಾರು ಹೊತ್ತು ಗ್ಯಾಪ್ ಇರುತ್ತೆ. ಯಾಕಂದರೆ ಅವ್ರಿಗೆ ರಿಸಲ್ಟ್ಸ್ ಎಲ್ಲ ರೆಡಿ ಮಾಡಬೇಕಲ್ವಾ, ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಮಾಡಬೇಕಾಗತ್ತೆ. ಹಾಗೆ ಈಗ ನೋಡಿ, ಸೃಜನ್ ಎಕ್ಸಾಮ್ಸ್ ಎಲ್ಲ ಮುಗಿಸಿ ಬಂದಿದ್ದಾನೆ. ಸೊ ಈಗ ನಾವು ಅಂದರೆ ಸುಮಾರು ಹೊತ್ತು ಗ್ಯಾಪ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾವು ಹೊರಗಡೆ ಬಂದಿದ್ದೀವಿ ಮೈಸೂರಿನಲ್ಲಿ. ಆ್ಯಕ್ಚುಲಿ ವಿನಾಯಕ ಮೈಲಾರಿ ಅಂತ ದೋಸೆ ತಿನ್ನೋಣ ಅಂತ ಬಂದಿದ್ದೀವಿ ಇಲ್ಲಿ. ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ತುಂಬ ಫೇವ್ರೆಟ್ ಅಂತೆ. ಮತ್ತು ಮೈಲಾರಿ ದೋಸೆ ತುಂಬ ಫೇಮಸ್ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಇನ್ನೂ ತನಕನೂ ಮೈಲಾರಿ ದೋಸೆ ತಿಂದಿರಲಿಲ್ಲ. ಹೇಗಿರುತ್ತೆ ಅಂತ ನನಗೆ ಒಂದು ಸರಿ ನೋಡಬೇಕಂತ ಇತ್ತು. ಸೊ ಅದಕ್ಕೋಸ್ಕರ ನಾವು ಇದನ್ನು ಎಲ್ಲಿದೆ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಬಂದು ಮೈಲಾರಿ ದೋಸೆನ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಅಂತೇನಲ್ಲ, ಬಟ್ ಓಕೆ, ಚೆನ್ನಾಗಿತ್ತು. ನಿಮಗೂ ಯಾರಿಗಾದರೂ ಈ ಮೈಲಾರಿ ದೋಸೆ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಮತ್ತು ನೋಡಿ, ಹಾಗೆ ನಾವು ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಮುಗಿಸ್ಕೊಂಡು ಈಗ ಪುನಃ ಸಾಯಂಕಾಲ ಟೈಮ್ನಲ್ಲಿ ಹಾಲ್ಗೆ ಬಂದಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಬಂಗಾರಪೇಟೆ ಪಾನಿಪುರಿ ಮತ್ತು ಚಾಟ್ಸು ಇದೆಲ್ಲ ಬಂದಿತ್ತು. ಬಂಗಾರಪೇಟೆ ಪಾನಿಪುರಿ ಯಾವಾಗಲೂ ತುಂಬ ಫೇಮಸ್ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ನಾವು ಪಾನಿಪುರಿನ ತಿಂತಾ ಇದ್ದೀವಿ. ಒಳಗಡೆ ಇನ್ನೂ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಯಿತು. ಮತ್ತು ಇದನ್ನು ಟೇಸ್ಟ್ ಮಾಡ್ದಂಗಾಯಿತು. ನೋಡಿ, ವಾಟರ್ ಮೆಲನ್ ಪಾನಿಪುರಿನ ಕೊಟ್ಟಿದ್ರು ಫ್ರೆಂಡ್ಸ್. ಅಂದರೆ ಬೇರೆ ಬೇರೆ ಫ್ಲೇವರ್ ಕೂಡ ಇತ್ತು ಅಲ್ಲಿ. ಪೈನಾಪಲ್ ಫ್ಲೇವರ್ ಪಾನಿ ಮತ್ತು ವಾಟರ್ ಮೆಲನ್ ಫ್ಲೇವರ್ ಪಾನಿ ಇದೆಲ್ಲ ಇತ್ತು. ತುಂಬ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಈ ಕಡೆಗೆ ನೋಡಿ, ಎಲ್ಲ ಪ್ರೋಗ್ರಾಮ್ ಎಲ್ಲ ಈಗ ಸ್ಟಾರ್ಟ್ ಆಗ್ತಾ ಇದೆ. That is 7th state level awareness and mental activity and 6th state maths competition 2026. I am happy that all the students and
participated and have performed well. Congratulations to all the participants. Students, introduce yourself first. I am Sujay Sharma from CC. I am Parikshit Gauraye, 10th level, Bhadravati, Shailajamani. I am Nandan Anantrao branch, Ambika ma'am. 8, 9, 4, 6, 8, less 4, 6, 8, 9, 3, 5, 9, 8, 3, 6, 4, 5, 3, 9, less 4. That is 105. Right answer. Next. ಅದಕ್ಕೆ ಡೆಮೋದು ನಾನು ಇನ್ನೊಂದು ವೀಡಿಯೋವನ್ನು ನಾಳೆ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ, ಯಾಕೆಂದರೆ ಒಂದೇ ವೀಡಿಯೋ ಫುಲ್ಲು ಲೆಂದಿ ಆಗಿಬಿಡುತ್ತೆ ಅಲ್ವಾ. ಸೊ ಎಷ್ಟು ಯೂಸ್ ಆಗುತ್ತೆ ಹೇಳೋದನ್ನು ನೀವು ಒಂದು ಡೆಮೋನ ನೋಡಿದಾಗ ನಿಮಗೆ ಕೂಡ ಅರ್ಥ ಆಗುತ್ತೆ. ಹಾಗೆ ಇವತ್ತಿನ ಈ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮತ್ತು ತುಂಬ ದೊಡ್ಡ ಹಾಲ್ ಆಗಿತ್ತು, ಫುಲ್ಲು ನೋಡಿ ಜನ ತುಂಬಿಕೊಂಡಿದ್ದಾರೆ ಫ್ರೆಂಡ್ಸ್. ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. It's a pleasure to welcome all of you here today on behalf of Prabhat Academy. Today in the morning session, we are conducting 7 state level abacus and mental arithmetic and 60 level Vedic mathematics competition. In this evening, we are celebrating praise distribution ceremony. For this beautiful occasion, I would like to welcome our honorable chief guest, Dr. Sitara, Executive Director, VILD Foundation, Managing Trustee, Advisor, SPYM Disha Foundation, Mysore. Welcome you, sir, on behalf of everyone present here. Then I would like to welcome another special guest, Srimati Jyoti Veeresh. Welcome you, madam. I request all the members to distribute the prize
prizes to the children. Good evening everyone. Graduation students name Varnati J. Shimoga branch. Srujan R. Shanbag, Sissi branch. Lakshmi Pranati S. Chintamani branch. Chanami S.V. Chintamani branch. Vinay Shankar Kaur, Sissi branch. Please join for photos. Graduation students, please join for group photo. ರಾಜೇಶ್ವರಿ ಅವಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಅಬ್ಯಾಕಸ್ ಅಲ್ಲಿ 10th ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದವರು ಮಕ್ಕಳು. ಅಬ್ಯಾಕಸ್ ಅಲ್ಲಿ 10th ಲೆವೆಲ್ ಮಿನಿಮಮ್ 3 ಇಯರ್ಸ್ ಈ ಕೋರ್ಸ್ ಅನ್ನು ಕಲಿತಾ ಇರುವ ಮಕ್ಕಳು ಅಬ್ಯಾಕಸ್ ನಲ್ಲಿ ಒಂದು ಗ್ರಾಜುಯೇಷನ್ ಅಂತ ಇರುತ್ತೆ, ಆ ಅವಾರ್ಡ್ ಅನ್ನು ತಗೊಳ್ತಾ ಇದ್ದಾರೆ. ಪ್ರೋಗ್ರಾಮ್ ಎಲ್ಲ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿತ್ತು ಪ್ರೋಗ್ರಾಮು. ಹಾಗೆ ಸೃಜನ್ ಕೂಡ ಗ್ರ್ಯಾಜುಯೇಷನ್ ಆಯಿತು ಇದರಲ್ಲಿ ಹೇಳಿ ಕೂಡ ತುಂಬ ಖುಷಿ ಆಯಿತು. ಹಾಗೆ ಸೃಜನ್ ಫ್ರೆಂಡ್ ಅವನು ವಿನಯ್ ಅಂತ. ಹಾಗೆ ಸೃಜನ್ಗೆ ಇಷ್ಟು ದಿನ ಅಬ್ಯಾಕಸ್ ಕಲಿಸಿದಂತಹ ಶಿಲ್ಪಾ ಮ್ಯಾಮ್ ಮತ್ತು ಮುರಳಿ ಸರ್ ಅವರಿಗೆ ಕೂಡ ತುಂಬ ಧನ್ಯವಾದಗಳು. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರುವ ಪೋಷಕರೇ ಹಾಗೂ ಫ್ರಾಂಚೈಸಿ ವರ್ಗದವರು ಎಲ್ಲರಿಗೂ ಶುಭ ಸಂಜೆ. ಅಬ್ಯಾಕಸ್ Srujan R. Shanbag, Sissi branch. ಹಾಗೆ ಎಕ್ಸಾಮ್ನಲ್ಲಿ ಕೂಡ ಸೃಜನ್ಗೆ ಪ್ರೈಸ್ ಬಂತು. ಸೊ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅಬ್ಯಾಕಸ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ದ ಎಲ್ಲದನ್ನೂ ಅವನು. ಹಾಗೆ ಪ್ರತಿ ಬಾರಿ ಅವನು ಅಬ್ಯಾಕಸ್ನಲ್ಲಿ ಡೆಮೋಕ್ಕೆ ಕೂಡ ಬರ್ತಾ ಇದ್ದ. ಸೊ ತುಂಬ ಖುಷಿ ಆಯಿತು. ಮತ್ತು ಅವನಿಗೆ ಮ್ಯಾಥ್ಸು ತುಂಬಾ ಇಷ್ಟ. ಹಾಗೆ ಮುಂದೆ ಎಲ್ಲ ಚೆನ್ನಾಗಾಗಲಿ ಅಂತ ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಬೇಕು. ಸೊ ಎಲ್ಲರೂ ಅವನಿಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ. ಹಾಗೆ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಾಯಿತು ಪ್ರೋಗ್ರಾಮು. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಮನೆಗೆ ಬರ್ತಾ ಇದ್ವಿ. ಹಾಗೆ ನಿಮಗೂ ಯಾರಿಗಾದರೂ ಅಬ್ಯಾಕಸ್ ಕಲಿಬೇಕು ಅಂತಾದರೆ ಸಿರ್ಸಿಯಲ್ಲಿ ವಿಕಾಸಾಶ್ರಮದ ಎದುರುಗಡೆಗೆ ಪ್ರೋಪಾತ್ ಅಕಾಡೆಮಿ ಅಂತ ಇದೆ ಫ್ರೆಂಡ್ಸ್. ಅಲ್ಲಿ ನೀವು ಅಬ್ಯಾಕಸನ್ನು ಕಲಿಬೋದು, ಎನ್ಕ್ವೈರಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ. ಮತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.